ಹಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ನಾಳಿನ ಎಕ್ಸಾಮ್ಗೆಲ್ಲ ಪ್ರಿಪೇರಾ? ಅಂತೂ ಇಂತೂ ಫೈನಲ್ ಎಕ್ಸಾಮ್ ಬಂದೇ ಬಿಡ್ತು ಅಲ್ವಾ? ಸೊ ಫಸ್ಟ್ ಎಕ್ಸಾಮೇ ಇಂಗ್ಲೀಷು, ಅದರಲ್ಲೂ 100 ಮಾರ್ಕ್ಸಿಗೆ ಬರೀತಿದ್ದೀರ. ಸೊ ಇಷ್ಟು ದಿನ 80 ಮಾರ್ಕ್ಸಿಗೆ ಬರೆದಿರೋ ಪೇಪರು ನಾಳೆ 100 ಮಾರ್ಕ್ಸಿಗೆ ಬರೀಬೇಕು. ಸೊ ಹೇಗಪ್ಪ ಬೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ? ಸೊ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಬೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಲ್ಯಾಂಗ್ವೇಜಸಲ್ಲಿ ಸ್ಕೋರ್ ಮಾಡೋದು ತುಂಬಾ ಈಸಿ. ಹಾಗೆ ಅದು ನಿಮ್ಮ ಪರ್ಸಂಟೇಜ್ನ ಇನ್ಕ್ರೀಸ್ ಮಾಡುತ್ತೆ ಅಲ್ವಾ? ಸೊ ಲ್ಯಾಂಗ್ವೇಜ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇದರಲ್ಲಿ ಬೆಸ್ಟ್ ಮಾರ್ಕ್ಸ್ ಬಂದರೆ ಅದು ನಿಮ್ಮ ಪರ್ಸಂಟೇಜ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ನೋಡೋಣ ಏನೇನು ಟಿಪ್ಸ್ ಫಾಲೋ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ಸೊ ಫಸ್ಟು ನಮಗೆ ಯಾವಾಗಲೂ ಬರೋದು MCQಸು. ಸೊ ಇಲ್ಲಿ ತುಂಬ ಜನ ಏನು ಮಾಡ್ತೀರಾ ಅಂದರೆ ಕರೆಕ್ಟ್ ಆನ್ಸರ್ ಏನೋ ಬರೀತೀರಾ. ಜಸ್ಟ್ ಹೇಗೆ ಬರೀತೀರಾ? ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಒನ್, ದ ಅಲಾರಮ್ ಕ್ಲಾಕ್ ಸ್ಕ್ರೀಮ್ಡ್ ಅಟ್ ಮೀ. ಆನ್ಸರ್ ಬಂದು ಆಪ್ಷನ್ ಸಿ, ಪರ್ಸಾನಿಫಿಕೇಷನ್ ಅಲ್ವಾ? ಸೊ ಜಸ್ಟ್ ಇಲ್ಲಿ ಆಪ್ಷನ್ ಸಿ ಅಂತ ಹಾಕ್ತೀರಾ. ಸೊ ಆ ಥರ ಮಾಡಬೇಡಿ. ಫಸ್ಟು ಆಪ್ಷನ್ ಸಿ, ಪರ್ಸಾನಿಫಿಕೇಷನ್ ಅಂತ ಫುಲ್ ವರ್ಡ್ ಬರೀರಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಪೇಪರ್ ತುಂಬ ಕ್ಲಿಯರಾಗಿ ನೀಟಾಗಿ ಕಾಣುತ್ತೆ. ಸೊ ಕ್ಲಿಯರಾಗಿ ಬರಿತೀರಾ ಅಂತ ಕರೆಕ್ಷನ್ ಮಾಡೋರಿಗೆ ಗೊತ್ತಾಗತ್ತೆ. ಸೊ ನಮ್ಮ ಪೇಪರ್ ತುಂಬ ಕ್ಲಿಯರಾಗಿ ನೀಟಾಗಿದ್ದರೆ ಒಳ್ಳೆ ಮಾರ್ಕ್ಸ್ ಅಂತೂ ಸಿಗೋದು ಗ್ಯಾರಂಟಿ. ಸೊ ಒಂದು ಆನ್ಸರ್ ಆದಮೇಲೆ ಇಲ್ಲಿ ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ, ಒಂದು ಲೈನ್ ಬಿಟ್ಟು ಸೆಕೆಂಡ್ ಒನ್ ಬರೀರಿ. ಸೊ ಆವಾಗ ನೀಟಾಗಿ ಕಾಣುತ್ತೆ ಪೇಪರು. ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ವ? ಸೊ ನಾವು ಫಸ್ಟೇ ತುಂಬ ನೀಟಾಗಿ ಕ್ಲಿಯರಾಗಿ ಬರೆದ್ರೆ ಅದು ಕರೆಕ್ಷನ್ ಮಾಡೋರಿಗೆ, ನೋಡೋರಿಗೆ ತುಂಬಾ ಇಂಪ್ರೆಸ್ ಆಗುತ್ತೆ. ಸೊ ಈಗ ಸೆಕೆಂಡ್ ಮೇನಲ್ಲಿ ಏನಂದರೆ ಜಸ್ಟು ಆನ್ಸರ್ ಮಾತ್ರ ಬರೆದ್ರೆ ಸಾಕು ಅದಕ್ಕೆ. ಸೊ ಥರ್ಡ್ ಮೇನ್, ರೀರೈಟ್ ಆ್ಯಸ್ ಡೈರೆಕ್ಟೆಡಲ್ಲಿ ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಅಂತಿದೆ ಅಲ್ಲ. ಸೊ ಇದನ್ನು ತುಂಬ ಮಕ್ಕಳು ತಪ್ಪು ಮಾಡ್ತೀರಾ ಇಲ್ಲಿ ಅಲ್ವಾ? ಸೆಂಟೆನ್ಸ್ ಚೇಂಜ್ ಮಾಡುವಾಗ ಸೆಂಟೆನ್ಸ್ ನಮಗೆ ಆ್ಯಕ್ಟಿವ್ ವಾಯ್ಸಲ್ಲಿರುತ್ತೆ, ನಾವು ಅದನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು. ಸೊ ಇದರ ಸೀಕ್ವೆನ್ಸ್ ಹೇಗಿರುತ್ತೆ ನೋಡೋಣ. ಸೊ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್, SVO. ಇಲ್ಲಿ ಸಬ್ಜೆಕ್ಟ್ ಯಾವುದು? ದ ಕಿಂಗ್. ಆಬ್ಜೆಕ್ಟ್ ಬಂದು ಗೇವ್. ಆಬ್ಜೆಕ್ಟ್ ಬಂದು ರಿವಾರ್ಡ್ ಅಲ್ವಾ? ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಇದನ್ನು ನಾವು ಆಬ್ಜೆಕ್ಟ್ ಫಸ್ಟ್ ಬರೀಬೇಕು, ದೆನ್ ವರ್ಬ್ನ ಚೇಂಜ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಆಬ್ಜೆಕ್ಟ್ ಏನಿಲ್ಲಿ ರಿವಾರ್ಡ್, ಇದು ಫಸ್ಟ್ ಬರುತ್ತೆ ಆನ್ಸರಲ್ಲಿ. ವರ್ಬ್ ಗೇವ್ ಇದೆಯಲ್ಲ, ವಾಸ್ ಗಿವನ್ ಅಂತ ಚೇಂಜ್ ಮಾಡ್ಕೋಬೇಕು, ವರ್ಬ್ ಚೇಂಜ್ ಆಗುತ್ತೆ. ದೆನ್ ಸಬ್ಜೆಕ್ಟ್ ಬಿಫೋರ್ ಏನಾಗುತ್ತೆ, ಬೈ ಬರೀಬೇಕು. ದ ಕಿಂಗ್ ಅಂತಿದೆಯಲ್ಲ, ಬೈ ದ ಕಿಂಗ್ ಅಂತ ಬರೀಬೇಕು. ಸೊ ಈ ಸೀಕ್ವೆನ್ಸ್ನ ನೀವು ಫಾಲೋ ಮಾಡಿದ್ರೆ ನೀವು ಮಿಸ್ಟೇಕ್ ಮಾಡೋ ಚಾನ್ಸ್ ಇಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟು ಆಬ್ಜೆಕ್ಟ್ ಬರೀಬೇಕು, ದೆನ್ ಕಮ್ಸ್ ದ ವರ್ಬ್, ಆಮೇಲೆ ಸಬ್ಜೆಕ್ಟ್ ಮುಂಚೆ ಬೈ ಹಾಕಬೇಕು. ಸೊ ಈ ಸೀಕ್ವೆನ್ಸಲ್ಲಿ ನೀವು ಚೇಂಜ್ ದ ವಾಯ್ಸ್ನ ಮಾಡಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಫ್ರೇಮ್ ಎ ಕ್ವೆಶ್ಚನ್. ಇಲ್ಲಿ ಸುಮಾರು ಮಕ್ಕಳು ಏನು ತಪ್ಪು ಮಾಡ್ತೀರಾ ಅಂದರೆ, ಕ್ವೆಶ್ಚನ್ ಏನೋ ಮಾಡ್ತೀರಾ, ಬಟ್ ಅಟ್ ಲಾಸ್ಟ್ ಕ್ವೆಶ್ಚನ್ ಮಾರ್ಕ್ ಹಾಕೋದನ್ನು ಮರಿತೀರ. ಸೊ ವೆರಿ ಇಂಪಾರ್ಟೆಂಟ್ ಈ ಕ್ವೆಶ್ಚನ್ ಮಾರ್ಕ್ ಹಾಕೋದು ಅಟ್ ಲಾಸ್ಟ್, ಇಲ್ಲಾಂದರೆ ಹಾಫ್ ಮಾರ್ಕ್ ಅಷ್ಟೇ ಬರುತ್ತೆ. ಆನ್ಸರ್ ಕರೆಕ್ಟ್ ಇರುತ್ತೆ, ಕ್ವೆಶ್ಚನ್ ಮಾರ್ಕ್ ಹಾಕಿರಲ್ಲ ನೀವು, ಸೊ ಹಾಫ್ ಮಾರ್ಕ್ ಅಷ್ಟೇ ಬರುತ್ತೆ. ಸೊ ಇದನ್ನು ಮರಿಬೇಡಿ. ದೆನ್ ಚೇಂಜ್ ದ ಸೆಂಟೆನ್ಸ್ ಇಂಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಲ್ವಾ? ಸೊ ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಅಗೇನ್ ಎಕ್ಸ್ಕ್ಲಮೇಟರಿ ಮಾರ್ಕ್ನ ಅಟ್ ಲಾಸ್ಟ್ ಹಾಕಬೇಕು. ಸುಮಾರು ಜನ ಏನು ಮಾಡ್ತೀರಾ, ಸೆಂಟೆನ್ಸ್ ಚೇಂಜ್ ಮಾಡ್ತೀರಾ, ಬಟ್ ಇಲ್ಲಿ ಫುಲ್ ಸ್ಟಾಪ್ ಇಟ್ಬಿಡ್ತೀರಾ. ದಟ್ ಈಸ್ ರಾಂಗ್. ಸೊ ಎಕ್ಸ್ಕ್ಲಮೇಟರಿ ಮಾರ್ಕ್ನ ಹಾಕಬೇಕು. ಈ ಎರಡು ಸೆಂಟೆನ್ಸಲ್ಲಿ ಪಂಚುಯೇಷನ್ಸ್ ಮಾರ್ಕ್ ಹಾಕೋದು ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ಹಾಫ್ ಮಾರ್ಕ್ ಅಷ್ಟೇ ಬರುತ್ತೆ ನಿಮಗೆ ಆನ್ಸರಲ್ಲಿ. ದೆನ್ ಒನ್ ವರ್ಡ್ ಬರೀಬೇಕು. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಅಲ್ಲ. ಸೊ ಜಸ್ಟ್ 1 ಮಾರ್ಕ್ ಇದೆ ಇದರಲ್ಲಿ. ನಿಮಗೆ ಐದರ್ ನೀವು 1 ವರ್ಡಲ್ಲಿ ಬರೀಬೋದು ಆನ್ಸರ್, ಅಥವಾ 1 ಸೆಂಟೆನ್ಸಲ್ಲಿ. ತುಂಬ ಸ್ಟೋರೀಸ್ ಎಲ್ಲ ಬರೀಬಾರ್ದಿಲ್ಲಿ. 1 ಮಾರ್ಕಲ್ಲಿ 2 ಮಾರ್ಕಲ್ಲಿ ಏನು ಇನ್ಸ್ಟ್ರಕ್ಷನ್ ಇದೆಯೋ ಅಷ್ಟು ಮಾತ್ರ ಆನ್ಸರ್ ಬರೀಬೇಕು. ಆನ್ಸರ್ ಟು ದ ಪಾಯಿಂಟ್ ಅಂತೀವಲ್ಲ, ಆ ಥರ ಜಸ್ಟ್ ಆನ್ಸರ್ ಟು ದ ಪಾಯಿಂಟ್, ನೋ ಎಕ್ಸ್ಟ್ರಾ ಆನ್ಸರ್ ಅಥವಾ ಸ್ಟೋರೀಸ್ ಬರೀಬಾರ್ದಿಲ್ಲಿ. ಓಕೆ, ಸ್ಟೋರೀಸ್ ಬರೆದ್ರೆ
ಆಗ ಕರೆಕ್ಷನ್ ಮಾಡೋರಿಗೆ ಏನು ಅನಿಸುತ್ತೆ, ಇವ್ರಿಗೇನೂ ಗೊತ್ತೇ ಇಲ್ಲ ಆನ್ಸರು, ಎಲ್ಲದಕ್ಕೂ ಸಮ್ಮರಿ ಬರೆದಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಕಟ್ ಮಾಡ್ತಾರೆ ಅಲ್ವಾ. ಆ ಥರ ಆಗೋದು ಬೇಡ ಅಲ್ವಾ. ಸೊ ಆನ್ಸರ್ ಟು ದ ಪಾಯಿಂಟ್. ಹಾಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ಜಾಸ್ತಿ, ಆಯಿತಾ. ನೆಕ್ಸ್ಟ್ ಒನ್, ರೀರೈಟ್ ಆಸ್ ಡೈರೆಕ್ಟೆಡ್. ಸೊ ರೀರೈಟ್ ಆಸ್ ಡೈರೆಕ್ಟೆಡಲ್ಲಿ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇದರಲ್ಲಿ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ, ಇದನ್ನು ಚೇಂಜ್ ಮಾಡಬೇಕಲ್ವ ನಾವು. ಆ್ಯಸ್ ಸೂನ್ ಆ್ಯಸ್ ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್ ಹೀ ಸ್ಟಾರ್ಟೆಡ್ ಇಸ್ ಕಾರ್. ಸೊ ಸುಮಾರು ಜನ ಒಂದೇ ಸೆಂಟೆನ್ಸ್ ಬರೀತೀರಾ. ಎ ಇದೆ, ಆಪ್ಷನ್ ಎ ಇದೆ, ಆಪ್ಷನ್ ಬಿ ಇದೆ, ಎರಡೂ ಚೇಂಜ್ ಮಾಡಿ ನಾವು ಬರೀಬೇಕಾಗತ್ತೆ. ಸೊ ಫಸ್ಟ್ ಒನ್ ನೋಡೋದಾದರೆ, ಆ್ಯಸ್ ಸೂನ್ ಆ್ಯಸ್ ಇದ್ರ ಜೊತೆ ನಾವೇನು ಬರಿತೀವಿ, ಇದನ್ನು ಕಂಟಿನ್ಯೂಷನ್ ಮಾಡ್ತೀವಿ. ಆ್ಯಸ್ ಸೂನ್ ಆ್ಯಸ್ ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್, ಇಲ್ಲಿ ಫುಲ್ ಸ್ಟಾಪ್ ಇದೆಯಲ್ಲ, ಇಲ್ಲಿ ಕಾಮ ಬರುತ್ತೆ, ಇಲ್ಲಿ ಚೇಂಜ್ ಮಾಡ್ಕೋಬೇಕು ನಾವು. ಸೊ ಹೀ ಸ್ಟಾರ್ಟೆಡ್ ಹಿಸ್ ಕಾರ್, ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್, ಹೀ ಸ್ಟಾರ್ಟೆಡ್ ಹಿಸ್ ಕಾರ್. ಈ ಫುಲ್ ಸ್ಟಾಪ್ ಇರೋದನ್ನು ಇಲ್ಲಿ ನಾವು ಕಾಮ ಮಾಡಿ ಇಲ್ಲಿ ಲಾಸ್ಟಲ್ಲಿ ಎಂಡಲ್ಲಿ ಫುಲ್ ಸ್ಟಾಪ್ ಇಡ್ತೀವಿ. ಸೊ ಸೆಕೆಂಡ್ ಸೆಂಟೆನ್ಸ್ನ ನೋಡೋಣ. ನೋ ಸೂನರ್ ಡಿಡ್ ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್ ದ್ಯಾನ್ ಹೀ ಸ್ಟಾರ್ಟೆಡ್ ಹಿಸ್ ಕಾರ್. ಸೊ ಫಸ್ಟು ನೋ ಸೂನರ್ ಅಂತ ಬರ್ದು ನೆಕ್ಸ್ಟ್ ಅಲ್ಲಿ ಏನು ಬರುತ್ತೆ, ಡಿಡ್ ಬರೀಬೇಕು. ಡಿಡ್ ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್ ದ್ಯಾನ್ ಹೀ ಸ್ಟಾರ್ಟೆಡ್ ಹಿಸ್ ಕಾರ್. ಹೀ ಮುಂಚೆ ದ್ಯಾನ್ ಬರೀಬೇಕು. ಇಲ್ಲಿ ಹೀ ಕ್ಯಾಪಿಟಲ್ ಲೆಟರಲ್ಲಿ ಇದೆಯಲ್ಲ, ಇಲ್ಲಿ ಸ್ಮಾಲ್ ಲೆಟರಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಹೆಚ್ಚಿನ ಸ್ಮಾಲ್ ಲೆಟರಲ್ಲಿ ಬರೀರಿ. ಓಕೆ, ಫುಲ್ ಸ್ಟಾಪ್ ಬರಲ್ಲ. ಸೊ ಸಿಗ್ನಲ್ ಹಾಕಿದ ತಕ್ಷಣ ದ್ಯಾನ್ ಹೀ ಸ್ಟಾರ್ಟೆಡ್ ಹಿಸ್ ಕಾರ್. ಸೊ ಈ 2 ಪಾಯಿಂಟ್ನ ಕ್ಯಾಪ್ನ ಇಟ್ಕೊಳ್ಳಿ, ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೇನ್ ನೋಡೋಣ. ಸೊ ನೆಕ್ಸ್ಟ್ ಮೇನ್ ಬಂದು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ ಬರೀಬೇಕು. ಸೊ ಫಸ್ಟ್ ಒನ್ ನೋಡೋದಾದರೆ, ರೋಡಿಯಮ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಮೆಟಲ್. ಇಲ್ಲೇನು ಡಿಗ್ರಿ ಬಂದಿದೆ, ಸೂಪರ್ಲೇಟಿವ್ ಡಿಗ್ರಿ ಅಲ್ವಾ. ಸೊ ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಸೊ ಇದನ್ನು ನಾವು ಫಸ್ಟು ಐಡೆಂಟಿಫೈ ಮಾಡ್ಕೋಬೇಕು, ಸೂಪರ್ಲೇಟಿವಲ್ಲಿ ಇದೆಯಾ ಅಥವಾ ಕಂಪ್ಯಾರಿಟಿವಲ್ಲಿ ಇದೆಯಾ. ಸೊ ಕಂಪ್ಯಾರಿಟಿವಲ್ಲಿ ಇದ್ದರೆ ನಾವೇನು ಮಾಡಬೇಕು, ಆನ್ಸರು ಪಾಸಿಟಿವಲ್ಲಿ ಬರೀಬೇಕು, ಸೂಪರ್ಲೇಟಿವಲ್ಲಿ ಬರೀಬೇಕು. ಇಲ್ಲಿ ಸೂಪರ್ಲೇಟಿವಲ್ಲಿದೆ. ಸೊ ನಾವೇನು ಮಾಡ್ತಿದ್ದೀವಿ, ಪಾಸಿಟಿವ್ ಡಿಗ್ರಿ ಮತ್ತು ಕಂಪ್ಯಾರಿಟಿವ್ ಡಿಗ್ರಿಯಾಗಿ ಬರಿತಿದ್ದೀವಿ. ಸೊ ಪಾಸಿಟಿವ್ ಡಿಗ್ರಿ ನಾನು ಪಿ ಡಿ ಅಂತ ಬರೆದಿದ್ದೀನಿ, ಸ್ಪೇಸ್ ಕಮ್ಮಿ ಇರೋದ್ರಿಂದ ನೀವು ಆನ್ಸರ್ ಶೀಟಲ್ಲಿ ಪಾಸಿಟಿವ್ ಡಿಗ್ರಿ ಅಂತ ಹಾಕ್ಬಿಟ್ಟು ನಿಮ್ಮ ಆನ್ಸರ್ನ ಬರೀರಿ. ಓಕೆ, ನೆಕ್ಸ್ಟ್ ಬಂದು ಕಂಪ್ಯಾರಿಟಿವ್ಗೆ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಬರೆದು ನಿಮ್ಮ ಆನ್ಸರ್ನ ಬರೀರಿ. ಓಕೆ, ಈ 2 ಸ್ಟೆಪ್ನ ಫಾಲೋ ಮಾಡಬೇಕಿಲ್ಲಿ. ಐಡೆಂಟಿಫೈ ಮಾಡಿ ಯಾವ ಡಿಗ್ರಿಲಿ ಕ್ವೆಶನ್ ಇದೆ ಅಂತ. ಸೊ ಅದನ್ನು ಐಡೆಂಟಿಫೈ ಮಾಡಿ ಅದರ್ 2 ಡಿಗ್ರೀಸ್ನ ನಾವಿಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಮೇನು ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಸೊ 3 ಮಾರ್ಕ್ ಕ್ವೆಶನ್ ಇದು. 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಏನು, ಫಸ್ಟ್ ಸ್ಟೆಪ್ ಏನಂದರೆ, ಚಾಪ್ಟರ್ ನೇಮ್ನ ಬರೀಬೇಕು. ಯಾವ ಲೆಸನಿಂದ ಬಂದಿದೆ ಈ ಸೆಂಟೆನ್ಸು ಅಂತ ಲೆಸನ್ ನೇಮ್ ಬರೀಬೇಕು. ಹಾಗೆ ಯಾರಿದರ ಆಥರ್, ಅವ್ರ ಹೆಸರನ್ನ ಬರೀಬೇಕು. ಅದಾದಮೇಲೆ ಯಾರು ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಇದನ್ನು ಬರೀಬೇಕು. ಸೊ 3 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ 3 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಓಕೆನಾ. ಸೊ ಫಸ್ಟ್ ಒನ್ನು ನೆನ್ಪಿಟ್ಕೊಳ್ಳಿ, ಲೆಸನ್ ನೇಮ್ ಬರೀಬೇಕು, ಯಾವ ಆಥರ್ ಅಂತ ಬರೀಬೇಕು, ಹಾಗೆ ಈ ಸೆಂಟೆನ್ಸ್ನ ಯಾರಿಗೆ ಹೇಳಿದ್ರು, ಹಾಗೆ ಯಾವ ಸಿಚುವೇಷನಲ್ಲಿ ಹೇಳಿದ್ರು ಅಂತ ಬರೀಬೇಕು. ಸೊ ಈ 3 ಸ್ಟೆಪ್ ಫಾಲೋ ಮಾಡಿದ್ರೆ 3 ಮಾರ್ಕ್ಸ್ ನಿಮಗೆ ಬರುತ್ತೆ. ಲೆಸನ್ ನೇಮ್ ಬರೆದ್ರೆ 1 ಮಾರ್ಕ್ ಬರುತ್ತೆ, ಆಥರ್ ನೇಮ್ ಬರೆದ್ರೆ 1 ಮಾರ್ಕ್ ಬರುತ್ತೆ, ಹಾಗೆ ಯಾವಾಗ ಹೇಳಿದ್ರು, ಯಾವ ಸಿಚುವೇಷನಲ್ಲಿ ಹೇಳಿದ್ರು ಅಂತ ಬರೆದ್ರೆ 1 ಮಾರ್ಕ್ ಬರುತ್ತೆ. ಸೊ ಟೋಟಲ್ 3 ಮಾರ್ಕ್ಸ್ ಇದು. ಇದನ್ನಂತೂ ಮಿಸ್ ಮಾಡಬೇಡಿ ನೀವು, ತುಂಬ ಈಸಿ ಬರುತ್ತೆ. ಹಾಗೆ 15 ಮಾರ್ಕ್ಸ್ ಇದೆ. ಆ್ಯಂಡ್ ಪೊಯಮ್ ನಿಮಗೆ ಈಗಾಗಲೇ ಪ್ರಿಪ್ರೇಟ್ರಿ 3 ಪ್ರಿಪ್ರೇಟ್ರಿ ಬರೆದು ಗೊತ್ತಾಗಿರುತ್ತೆ ಈ ಪೊಯಮ್ಸೇ ಬರುತ್ತೆ ಅಂತ. ಅದನ್ನು ನೀಟಾಗಿ ಬರೀರಿ, ಎಷ್ಟು ಕೇಳಿದಾರೋ ಅಷ್ಟೇ ಬರೀರಿ.
ಸೊ ಎರಡು ಈಸಿ ಪೋಯಮ್ಸೇ ಯಾವುದಾದ್ರೂ ಒಂದು ಚೂಸ್ ಮಾಡಿ ಬರಿಬೋದು ನೀವು. ಸೊ ನೆಕ್ಸ್ಟ್ ಬಂದು 7 to 8 ಸೆಂಟೆನ್ಸ್. ಸೊ ಇದರಲ್ಲಿ ಆಪ್ಷನ್ಸ್ ಇರುತ್ತೆ, ನಿಮ್ಗೆ ಯಾವುದು ಕ್ವೆಶನ್ ಗೊತ್ತಿರುತ್ತೋ, ಬೆಸ್ಟ್ ಆನ್ಸರ್ ಗೊತ್ತಿರುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಂಡು ಬರಿಬೋದು. ಸೊ 7 to 8 ಸೆಂಟೆನ್ಸ್ ಬರಿಬೋದು ಆರಾಮಾಗಿ. ಸೊ ನೆಕ್ಸ್ಟ್ ಒನ್ ಬಂದು ಪ್ಯಾಸೇಜ್ ಬಂದು 2 ಮಾರ್ಕ್ಸ್, ಈಸಿಯಾಗಿ ಹುಡುಕ್ಬೋದು. 2 ಮಾರ್ಕ್ಸ್ ಅಲ್ವಾ, ಈಚೆ 4 ಮಾರ್ಕ್ಸ್ ಬರುತ್ತೆ. ತುಂಬ ಸ್ಮಾಲ್ ಪ್ಯಾಸೇಜ್ ಕೊಡ್ತಾರೆ, ಈಸಿಯಾಗಿ ಹುಡುಕಿ ನೀಟಾಗಿ ಬರೀರಿ. ನೆಕ್ಸ್ಟ್ ಒನ್ ಬಂದು ಎಸ್ಸೇಲಿ ಯಾವಾಗಲೂ ಮಾರ್ಕ್ಸ್ ಹೋಗುತ್ತಲ್ವ. ಸೊ ಇಲ್ಲಿ ನೀವು 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಸ್ಟ್ ಏನಂದರೆ ಆ ಟಾಪಿಕ್ ಇಂಟ್ರಡಕ್ಷನ್ನ ಕೊಡಬೇಕು. 2 to 3 ಸೆಂಟೆನ್ಸ್ ಇಂಟ್ರಡಕ್ಷನ್ ಬರೀರಿ. ಅದಾದಮೇಲೆ ಒಂದು ಲೈನ್ ಬಿಟ್ಟು ಆ ಮ್ಯಾಟರ್ ಏನಿದೆ ಆ ಟಾಪಿಕ್ ಬಗ್ಗೆ ಬರಿತಾ ಹೋಗಿ. ನೀವು 10 ಸೆಂಟೆನ್ಸ್ ಬರಿಬೋದು. ಅದಾದಮೇಲೆ ಕನ್ಕ್ಲೂಷನ್ ಬರಿಬೇಕು, ಕನ್ಕ್ಲೂಷನ್ ಆಫ್ ದ ಟಾಪಿಕ್. ಈ 3 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಎಸ್ಸೇಲಿ ಫುಲ್ ಮಾರ್ಕ್ಸ್ ಬರುತ್ತೆ. ಆಮೇಲೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಬೇಡಿ ಇಲ್ಲಿ. ಆಮೇಲೆ ಗ್ರಾಮ್ಯಾಟಿಕ್ಕಾಗಿ ಕರೆಕ್ಟಾಗಿರಲಿ ಸೆಂಟೆನ್ಸು. ಇದೆರಡನ್ನ ನೀವು ನೋಡ್ಕೊಳ್ಳಿ. ಸೊ ಫಸ್ಟು ಇಂಟ್ರಡಕ್ಷನ್ ಬರೀಬೇಕು, ದೆನ್ ಟಾಪಿಕ್ನ ವಿವರಿಸ್ತಾ ಹೋಗಬೇಕು, ಆಮೇಲೆ ಅಟ್ ಲಾಸ್ಟ್ ಕನ್ಕ್ಲೂಷನ್ ಆಫ್ ದ ಟಾಪಿಕ್ ಬರೀಬೇಕು. ಅದು ಕೂಡ 2-3 ಸೆಂಟೆನ್ಸಲ್ಲಿ ಬರೀಬೇಕು. ಸೊ ಈ ಫಾರ್ಮ್ಯಾಟಲ್ಲಿ ನೀವು ಎಸ್ಸೇನ ಬರೆದ್ರೆ ತುಂಬ ನೀಟಾಗಿ ಬರಿಬೋದು. ದೆನ್ ಲೆಟರ್ ರೈಟಿಂಗ್ ಕೂಡ 5 ಮಾರ್ಕ್ಸ್ ಇದೆ ಅಲ್ವಾ. ಒಂದು ಫಾರ್ಮಲ್ ಲೆಟರು, ಒಂದು ಇನ್ಫಾರ್ಮಲ್ ಲೆಟರು. ಸೊ ಫಾರ್ಮಲ್ ಲೆಟರ್ ಬರೀಬೇಕಾದ್ರೆ ಏನೇನು ಬರೀಬೇಕು ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ಕೂಡ ನೀವು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಾರ್ಮಲ್ ಲೆಟರ್ ಬರೆಯೋದಾದರೆ ಏನದು ಸ್ಟೆಪ್ಸು, ಫ್ರಮ್ ಅಡ್ರೆಸ್, ಡೇಟ್ ಮತ್ತು ಟು ಅಡ್ರೆಸ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಸ್ಯಾಲ್ಯುಟೇಷನ್ ಅಂದರೆ ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್ ಅಥವಾ ರೆಸ್ಪೆಕ್ಟೆಡ್ ಮ್ಯಾಮ್, ಈ ಥರ ಓಪನಿಂಗ್ ಸ್ಯಾಲ್ಯುಟೇಷನ್ ಬರಿತೀರಾ. ಅದಾದಮೇಲೆ ಬಾಡಿ ಆಫ್ ದ ಲೆಟರ್ ಬರಿತೀರಾ. ಅಟ್ ಲಾಸ್ಟ್ ಕ್ಲೋಸಿಂಗ್ ಸ್ಯಾಲ್ಯುಟೇಷನ್ ಅಂದರೆ ಯರ್ ಫೇತ್ಫುಲಿ, ಯರ್ ಒಬಿಡಿಯೆಂಟ್ಲಿ ಅಂತ ಬರಿತೀರಲ್ಲ, ಅದು ಬರೆದು ನಿಮ್ಮ ಸಿಗ್ನೇಚರ್ ಮಾಡಬೇಕು, ಸೈನ್, ನಿಮ್ಮ ಹೆಸರು ಅಥವಾ ನಿಮ್ಮ ಸೈನ್ನ ಮಾಡಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಲೆಫ್ಟ್ ಸೈಡಲ್ಲಿ ಬರಬೇಕು. ಇದು 7 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಲೆಟರ್ ರೈಟಿಂಗಲ್ಲಿ. ಸೊ ಇನ್ಫಾರ್ಮಲ್ ಬರೆಯೋದಾದರೂ ಕೂಡ ನೀವೇನು ಬರೀಬೇಕು, ಫ್ರಮ್ ಮತ್ತು ಡೇಟ್ ಬರೆದು, ಇವಾಗ ನೀವು ಫ್ರೆಂಡಿಗೆ ಬರೀತಿದ್ರೆ ಡಿಯರ್ ಫ್ರೆಂಡ್, ಡಿಯರ್ ಬ್ರದರ್ ಆ ಥರ ಬರೆದು, ಆ ಬಾಡಿ ಆಫ್ ದ ಲೆಟರ್ ಬರೆದು ಯುವರ್ ಫ್ರೆಂಡ್ ಅಂತ ಬರೆದು ನೀವು ಸೈನ್ ಮಾಡ್ಬೋದು ಅಥವಾ ನಿಮ್ಮ ಹೆಸರನ್ನ ಹಾಕ್ಬೋದು. ಸೊ ಫಾರ್ಮಲ್ ಲೆಟರು, ಇನ್ಫಾರ್ಮಲ್ ಲೆಟರ್ ಬರಿಬೇಕಾದ್ರೆ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತೀರಾ. ಚೆನ್ನಾಗಿ ಬರೀರಿ. ಆಮೇಲೆ ಪೇಪರ್ ತುಂಬ ನೀಟಾಗಿ ಕ್ಲಿಯರಾಗಿ ಬರೀರಿ. ಇದು ನಾನು ಪದೇ ಹೇಳ್ತಿದ್ದೀನಿ, ಯಾಕಂದರೆ ನೀಟಾಗಿ ಬರೆದ್ರೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದ್ರೆ ಅದು ಕರೆಕ್ಷನ್ ಮಾಡೋರಿಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ, ನೀವು ಒಳ್ಳೆ ಮಾರ್ಕ್ಸ್ ತೊಗೊಳ್ತೀರ. ಆಮೇಲೆ ಇನ್ನೊಂದು ಪಾಯಿಂಟ್, ಇಂಗ್ಲೀಷಲ್ಲಿ ಸೆಂಟೆನ್ಸ್ ಆದಮೇಲೆ ಅಟ್ ಲಾಸ್ಟ್ ಆನ್ಸರ್ ಆದಮೇಲೆ ಫುಲ್ ಸ್ಟಾಪ್ ಇಡಿ. ಪಂಕ್ಚುಯೇಷನ್ಸ್ ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲೀಷ್ ಅಲ್ವಾ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಮಕ್ಕಳೇ.